ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕೇವಲ 10 ನಿಮಿಷದಲ್ಲಿ ಅಕ್ಕಿ ಆಗಲಿ ಉದ್ದಿನಬೇಳೆ ಆಗಲಿ ಬಳಸ್ಕೊಳ್ಳದೆ ಕೇವಲ ಕೊಕೊನಟ್ ಅಂದರೆ ತೆಂಗಿನಕಾಯಿನ ಬಳಸ್ಕೊಂಡು ಈ ರೀತಿ ಮಲ್ಲಿಗೆ ಹೂವಿನಕ್ಕಿಂತನೂ ಸ್ಮೂತ್ ಆಗಿರ್ತಕ್ಕಂಥ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ಪಡ್ಡನ್ನ ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಲ್ಲಿ ನಾವು ರುಬ್ಬಿದೆ ಅಥವಾ ನೆನೆಸಿ ಹಾಕದೆ ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಕೆಲವೊಂದು ಸರಿ ಹಬ್ಬ ಹರಿದಿನದಲ್ಲಿ ಅಥವಾ ಮಳೆಗಾಲದಲ್ಲಿ ಕಾಯಿ ಒಣಗೋದು ತುಂಬಾ ಕಡಿಮೆ ಅಂಥ ಟೈಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ. ನಾನು ಕೂಡ ಇಲ್ಲಿ ಒಂದು ಬಟ್ಲಲ್ಲಿ ಅರ್ಧ ಕಪ್ ಆಗುವಷ್ಟು ಈ ರೀತಿ ಹಸಿ ತೆಂಗಿನಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕು ಅಂದರೆ ಮೇಲ್ಗಡೆ ಆ ಸಿಪ್ಪೆನ ಕೂಡ ತೆಗೆದು ನೀವು ತುರಿದಿಟ್ಕೊಳ್ಬೋದು. ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ನಾನು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ನಾವು ಸಣ್ಣ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಹಸಿದು ಅಂದರೆ ಇವತ್ತೇ ಹೊಡೆದಿರೋದಾಯಿತು ಅಂದರೆ ತುಂಬಾ ಕರೆಕ್ಟಾಗಿ ಬರುತ್ತೆ. ಹಾಗೆ ನೀವು ಇದು ಮೇಲ್ಗಡೆ ಕಪ್ಪಾಗಿದೆ ಅಲ್ಲ, ಅದೊಂದು ಸ್ವಲ್ಪ ಸಿಪ್ಪೆ ಬೇಡ ಅನಿಸಿತು ಅಂತಂದರೆ ಬರೀ ಆ ತೆಂಗಿನಕಾಯ್ದು ಒಳಗಡೆ ಇರ್ತಕ್ಕಂಥ ವೈಟ್ ಕಲರ್ ಮಾತ್ರ ಬಳಸ್ಕೊಂಡು ರುಬ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಯಾವ ಕಪ್ಪಿಂದ ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿದು ಒಂದು ಪೇಸ್ಟ್ ಕೂಡ ಹಾಕ್ಕೊಳ್ತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಾಡ್ಕೊಳ್ಳಿ. ಇವಾಗ ಮೊದಲಿಗೆ ಕಲಿಸ್ಕೊಂಡ್ಬಿಡೋಣ. ಇನ್ನೊಂದು ಸರಿ ನಾನು ಮೆಜರ್ಮೆಂಟ್ ಹೇಳ್ತಿದ್ದೀನಿ. 1 ಕಪ್ಪು ಚಿರೋಟಿ ರವೆ, ಅರ್ಧ ಕಪ್ ಮೊಸರು, ಹಾಗೆ ರುಬ್ಬಿರ್ತಕ್ಕಂಥ ಒಂದು ಕಾಯಿ ತುರಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೆ. ನಿಮಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ 1 ಕಪ್ ಕೂಡ ಬಳಸ್ಕೊಳ್ಬೋದು, ಆದರೆ ಅರ್ಧ ಕಪ್ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕಿ ಇದು ಮೂರನ್ನು ನಾವು ಕಲಿಸ್ಕೊಳ್ಬೇಕು. ನೋಡಿ, ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ರವೆ ನೆನಿಬೇಕು, ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ. ಕಲಿಸುವಾಗ ದೋಸೆ ಹಿಟ್ಟಿನ ಬ್ಯಾಟರಲ್ಲಿ ಇರಲಿ, ಅಂದರೆ ನೆನ್ಕೊಂಡಾಗ ಮತ್ತೆ ಗಟ್ಟಿಯಾಗುತ್ತೆ ರವೆ. ಹಾಗಾಗಿ ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಮೊದಲೇ ನಾವು ದಪ್ಪ ಅಥವಾ ಗಟ್ಟಿಯಾಗಿ ಕಲಿಸ್ಬಿಟ್ರೆ ರವೆ ನೆನ್ಕೊಳ್ಳೋಕ್ಕೆ ನೀರಿರೋದಿಲ್ಲ. ಹಾಗಾಗಿ ದೋಸೆ ಹಿಟ್ಟಿನ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು 10 ನಿಮಿಷ ಒಂದು ಚಟ್ನಿ ಮಾಡ್ಕೋಷ್ಟು ಟೈಮ್ನ ನಾವು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಅಂದಾಗ ಮಾತ್ರ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈ ಸೈಡಲ್ಲಿ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟು ತೆಂಗಿನಕಾಯಿ ಇರ್ಬೋದು, ರವೆ ಇರ್ಬೋದು, ಒಂದು ಸ್ವಲ್ಪ ನೆನ್ಕೊಂಡು ಸೆಟ್ ಆಗಲಿ ಅಂತ ಸೈಡಲ್ಲಿ ಇಟ್ಟಿದ್ದೆ. ಈ ಸೈಡಲ್ಲಿ ಕೂಡ ನಾನು ಚಟ್ನಿನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ನಾವು ಮೊದಲೇ ಹಿಟ್ಟು ಕಲಿಸುವಾಗ ದೋಸೆ ಬ್ಯಾಟರಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ. ಇವಾಗ ನೋಡಿ ಕರೆಕ್ಟಾಗಿ ನೆನ್ಕೊಂಡಿದೆ. ಅಂದರೆ ನಾವು ಹಾಕಿರ್ತಕ್ಕಂಥ ರವೆ ನೆನ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಬೇಕು. ಹಾಗಾಗಿ ಕಲಿಸುವಾಗ ದೋಸೆ ಹಿಟ್ಟಿನ ಹದದಲ್ಲಿ ಕಲಸಿಟ್ಕೊಳ್ಳೋಣ. ಇನ್ನೊಂದು ಸರಿ ನೋಡ್ಕೊಳ್ಳಿ. ಅಕಸ್ಮಾತ್ ತೀರಾ ಗಟ್ಟಿಯಾಗಿತ್ತು ಅಂತಂದರೆ ನೀರನ್ನ ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಮಾಡಿರೋದು ಕರೆಕ್ಟಾಗಿತ್ತು, ಹಾಗಾಗಿ ಜಸ್ಟ್ ಕಲಿಸ್ಕೊಳ್ತಿದ್ದೀನಿ. ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಹಗುರ ಆಗುತ್ತೆ. ಹಾಗಾಗಿ 1 ನಿಮಿಷ ಅಥವಾ 1.5 ನಿಮಿಷ ಹಿಟ್ಟನ್ನು ಕಲಿಸ್ಕೊಂಡು ಅದಾದಮೇಲೆ ಇದು ಆಪ್ಷನಲ್ಲು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಇಷ್ಟ ಇತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅಕಸ್ಮಾತ್ ಇಷ್ಟ ಇತ್ತು ಅಂದರೆ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಚಟ್ನಿ ಮಾಡಿರೋದ್ರಿಂದ ಹಸಿರು ಮೆಣಸಿನಕಾಯಿ ಸೇರಿಸ್ಕೊಳ್ತಿಲ್ಲ. ನೀವೇನಾದರೂ ಚಟ್ನಿ ಮಾಡ್ಕೊಂಡಿಲ್ಲ ಅಥವಾ ಇನ್ಸ್ಟೆಂಟಾಗಿ ನಮಗೆ ಚಟ್ನಿ ಬಾಕ್ಸಿಗೆ ಬೇಡ ಅನ್ನೋದಾಯಿತು ಅಂದರೆ ಇದರಲ್ಲೇ ಅಥವಾ ಕ್ಯಾರೆಟ್ ತುರಿ ಇರ್ಬೋದು, ಹಸಿರು ಮೆಣಸಿನಕಾಯಿ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೋದು. ಇನ್ಸ್ಟೆಂಟ್ ಆಗಿರೋದ್ರಿಂದ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಈನೋನ ಬಳಸ್ಕೊಳ್ತಿದ್ದೀನಿ. ಈ ಒಂದು ರೆಸಿಪಿನ ನಾವು ಕೇವಲ 10 ನಿಮಿಷದಲ್ಲಿ ಮಾಡ್ತಿರೋದ್ರಿಂದ ಈನೋ ಅವಶ್ಯಕತೆ ಇರುತ್ತೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ, ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ರೆಸಿಪಿಗಳಲ್ಲಿ ನಾವು ಈನೋನ ಹಾಕಿ ಭಾಳ ಹೊತ್ತವರೆಗೂ ಬಿಡೋಕ್ಕೆ ಹೋಗಬಾರ್ದು. ಅಂದರೆ ಇವಾಗ ಜಸ್ಟ್ ಮಾಡ್ತೀವಿ ಅಂತ ಅಂದಾಗ ಮಾತ್ರ ಈನೋ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡು ಎಲ್ಲ ಕಡೆ ಈನೋ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಕಲಸಿ ಅದಾದಮೇಲೆ ಮತ್ತೆ ಕಲಸೋಕ್ಕೆ ಹೋಗಬಾರ್ದು. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಈ ರೀತಿ ಎಣ್ಣೆನ ಹಾಕ್ಕೊಂಡು ನಾರ್ಮಲಾಗಿ ನಾವು ಪಡ್ಡನ್ನು ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ಹಾಕ್ತಾ ಹೋಗೋಣ. ಒಂದು ಸ್ವಲ್ಪ ನೋಡಿಕೊಂಡೇ ಹಾಕ್ಕೊಳ್ಳಿ, ಯಾಕಂದರೆ ಈನೋ ಹಾಕಿರೋದ್ರಿಂದ ಉಬ್ಬಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ನಾರ್ಮಲಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ಈ ರೀತಿ ಹಾಕಾದ್ಮೇಲೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ ಅಥವಾ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಒಂದು 4 ನಿಮಿಷ ಆಗಿತ್ತು.
ಈ ರೀತಿ ಉಬ್ಕೊಂಡು ಬಂದಿರುತ್ತೆ. ಹಾಗೆ ನಾರ್ಮಲಾಗಿ ನಾವು ರವೆ ಪಡ್ಡು ಮಾಡೇ ಇರ್ತೀವಿ, ಇದೇ ಪ್ರೊಸೀಜರಲ್ಲಿ ಮಾಡಿರ್ತೀವಿ. ಆದರೆ ರವೆ ಪಡ್ಡು ಒಂದು ಸ್ವಲ್ಪ ನಮಗೆ ಗಟ್ಟಿ ಅಂಶ ಅಥವಾ ಬಿಗಿಯಾಗಿ ಬರುತ್ತೆ. ಬಟ್ ಇಲ್ಲಿ ಕೊಕೊನಟ್ ಯೂಸ್ ಮಾಡಿರೋದ್ರಿಂದ, ತೆಂಗಿನಕಾಯಿ ಯೂಸ್ ಮಾಡಿರೋದ್ರಿಂದ ಇಷ್ಟು ಸ್ಮೂತ್ ಆಗಿರುತ್ತೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸ್ಮೂತ್ ಒಳಗೆ ಬಂದಿರುತ್ತೆ ಅಂತ. ನಾವು ಉದ್ದಿನಬೇಳೆ ಹಾಕಿ ಮಾಡಿದರೂ ಈ ರೀತಿ ಸ್ಮೂತ್ ಆಗಿರೋದಿಲ್ಲ, ಅಷ್ಟು ಹಗುರವಾಗಿರುತ್ತೆ. ಒಂದು ಹತ್ತಿಯಷ್ಟೇ ಸ್ಮೂತ್ ಆಗಿರ್ತಕ್ಕಂಥ ಪಡ್ಡು. ಈಗ ಎರಡೂ ಬದಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಂಡಿದ್ದೀನಿ. ತಿರುಚಿ ಹಾಕಾದ್ಮೇಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು 5 ನಿಮಿಷ ಅಥವಾ 4 ನಿಮಿಷ ಬೇಯಿಸ್ಕೊಳ್ಬೇಕು. ಈ ರೀತಿ ಎರಡೂ ಬದಿಯಲ್ಲಿ ಕೆಂಪಾಗೋವರೆಗೂ ವೇಟ್ ಮಾಡಿ ಆಮೇಲೆ ಪ್ರತಿಯೊಂದು ಪಡ್ಡನ್ನು ನೀವು ತಕ್ಕೊಳ್ಬೇಕಾಗತ್ತೆ. ನಾನು ಕೂಡ ಅಷ್ಟೇ, ಎರಡೂ ಬದಿಯಲ್ಲಿ ಕೆಂಪು ಆದಮೇಲೆ ಪಡ್ಡನ್ನು ತೆಗಿತಿದ್ದೀನಿ ನೋಡಿ. ಒಂದು ಸ್ವಲ್ಪನೂ ತವಾನ ಹಿಡಿದೇ ಇರೋ ರೀತಿಯಲ್ಲಿ ಪರ್ಫೆಕ್ಟಾಗೇ ಬರುತ್ತೆ. ಆದರೆ ನಾರ್ಮಲಾಗಿ ರವೆ ಪಡ್ಡಿಗಿಂತ ಈ ಒಂದು ಪಡ್ಡಿನ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಬಾಯಲ್ಲಿಟ್ಟರೆ ಕರಗಬೇಕು, ಅಷ್ಟು ಪರ್ಫೆಕ್ಟಾಗಿರುತ್ತೆ. ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸಿದ್ದೀನಿ. ಇವಾಗ ನಾನು ಮಾಡಿ ತೊಗೊಂಡಿರ್ತಕ್ಕಂಥ ಒಂದು ಮೆಜರ್ಮೆಂಟಲ್ಲಿ 2 ಬ್ಯಾಚಲ್ಲಿ ಪಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಯಾವುದೇ ರೀತಿಯ ಸಕ್ಕರೆ ಹಾಕ್ತಿದ್ರು ಕೂಡ ನ್ಯಾಚುರಲ್ಲಾಗಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಲರಲ್ಲಿ ಪಡ್ಡು ರೆಡಿಯಾಗಿದೆ. ಹಾಗೆ ಇದಕ್ಕೆ ಮಾಡಿರ್ತಕ್ಕಂಥ ಕಾಯಿ ಚಟ್ನಿ ಜೊತೆ ನಾನು ಸರ್ವ್ ಮಾಡ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ನಾವು ಈ ಒಂದು ಪಡ್ಡನ್ನು ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಅಂತಂದರೆ ಹತ್ತಿಯಷ್ಟೇ ಸ್ಮೂತಾಗಿರುತ್ತೆ, ಒಳಗಡೆಯಿಂದ ಕೂಡ ಅಷ್ಟೇ ಹತ್ತಿಯಷ್ಟೇ ಸ್ಮೂತಾಗಿರುತ್ತೆ ನೋಡಿ. ಈ ರೀತಿ ಸ್ಮೂತಾಗಿ ನಾರ್ಮಲಾಗಿ ರವೆ ಪಡ್ಡಿಗಿಂತ ನಾವು ರವೆ ಪಡ್ಡು ಮಾಡಿದಾಗ ಇದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಈ ಒಂದು ತೆಂಗಿನಕಾಯಿ ಹಾಕಿ ಮಾಡಿದಾಗ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಹತ್ತಿಯಷ್ಟೇ ಮೃದುವಾಗಿರ್ತಕ್ಕಂಥ ಪಡ್ಡನ್ನು ನಾವು ಮಾಡ್ಕೊಳ್ಬೋದು. ಒಂದ್ಸರಿ ಟ್ರೈ ಮಾಡಿ, ತೆಂಗಿನಕಾಯಿನ ಹಾಳಾಗೋದನ್ನು ನಾವು ತಪ್ಪಿಸ್ಬೋದು. ಅಷ್ಟೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ತೆಂಗಿನಕಾಯಿ ಇಡ್ಲಿ, ತೆಂಗಿನಕಾಯಿ ದೋಸೆನ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.